ಯಜಮಾನ್ರ ನಮಸ್ಕಾರ. ಎಲ್ಲ ನಮ್ಮ ರೈತ ಬಾಂಧವರೇ, ತಾವೇನ್ ನೋಡ್ತಾ ಇದ್ರಾ? ಇದು ಇನ್ನೊಂದು ಜಮೀನು ಇದು ನೋಡ್ತಾ ಇದ್ರಾ ಸರ್? ಇದು ಎಷ್ಟು ತಿಂಗಳಾಯ್ತು ಹಾಕಿ ಅವರು? ನೀವು ನಿಮ್ ಜೊತೆಗೆ ರೈತನೇ? ಅಕ್ಕಪಕ್ಕದ ತೋಟ ನೋಡಿ, ಈಗ ಅವ್ರಣ್ಣ ನೋಡಿ, ಅವ್ರಣ್ಣ ನೋಡಿ ಸರ್, ನೋಡಿ ಯಾವ ರೀತಿ ಇದ್ದು ನಮ್ಮದ್ ನೋಡಿದ್ರಿ. ಇವರು ರೈತರು. ಆಮೇಲೆ ಇವ್ರನ್ನು ಕೇಳ್ಕೊಳ್ಳಿ, ಡೈಲಿ ನಾವು ಜೊತೆಗ ಇಬ್ರು ಒಟ್ಟೊಟ್ಟಿಗೆ ಕುಯ್ಕೋಯ್ತೀವಲ್ವಾ. ನೋಡಿ ಇವ್ರದ್ದು ಮಾಮೂಲಿ ರೈಟ್ ಹೋಯ್ತವ ಸರ್, ಇವೆಲ್ಲ ಸೆಲೆಕ್ಷನ್ಗ ಯಾವ ಇವೆಲ್ಲ ನಮ್ದು ಹೇಳ್ದ ನಿಮ್ಗ, ಈಗ ಅವ್ರನ್ನೇ ಕೇಳಿ. ಸರ್ ನಮಸ್ಕಾರ. ಇವ್ರ ಜಮೀನಲ್ಲಿ ಹೋಗಿ ಇಷ್ಟೊತ್ತಿಗೆ ವಿಡಿಯೋ ಮಾಡಿ ಇಡೀ ರಾಜ್ಯ ನೋಡಿದೆ. ಇವತ್ತು ಔಷಧಿ ಅಂಗಡಿಗಳು ಏನ್ ಮೋಸ ಮಾಡ್ತಾವೆ, ಅಧಿಕಾರಿಗಳು ಏನ್ ಕೆಲಸ ಮಾಡ್ದೇನೆ ಗೂಟದ ಕಾರಲ್ಲಿ ಸುತ್ತಾಡ್ಕೊಂಡು ನಿಂತವ್ರೆ ಅಂತ ಕೂಡ ನಾನು ಸುದ್ದಿ ಮಾಡಿದೆ. ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಂತ ಮುಟ್ಟಾಳ್ರು ಕೆಲವರು ಅಧಿಕಾರಿಗಳು. ನೀವು ಯಾವ ಊರಿನವರು ಸರ್? ಸರ್ ನಾವು ಇದೇ ಊರಿನವರು, ಉನ್ನಳ್ಳಿಯವರೇ, ಟಿ ನರಸೀಪುರ ತಾಲೂಕು. ಓಕೆ. ನಾವು ನಿಮ್ದು ವಿಧಾನಸಭಾ ಕ್ಷೇತ್ರ? ನಮ್ದು ವರ್ಣ ವಿಧಾನಸಭಾ ಕ್ಷೇತ್ರ. ಓಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಏರಿಯಾ. ಓಕೆ ಓಕೆ. ಅವ್ರ ಜಮೀನಲ್ಲಿ ಅವ್ರ ಅಳಿನ ತೋಡ್ಕೊಂಡ್ರು, ಈ ತರ ಟೊಮೊಟೊ ಹಾಕಿ ನಮ್ಮ ಮನೆ ಹಾಳಾಗೋಯ್ತು. ಎಲ್ಲ ಒಂದೇ ಸಲ ಸರ್ ಹಾಕಿರೋದು. ಅವರು ಬೇರೆ ಅಂಗಡಿನಲ್ಲಿ ಔಷಧಿ ತಂದು ಹೊಡೆದಿದ್ದಾರೆ. ಅವ್ರ ತೋಟ ಎಲ್ಲ ತುಂಬಾ ಹಾಳಾಗ್ಬಿಟ್ಟಿದೆ. ಓಕೆ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಸರಿಯಾಗಿ ಅವ್ರ ಔಷಧಿ ಒಂದು ಏನ್ ಕೊಡ್ಬೇಕಾಯ್ತದ ಕೊಟ್ಟಿಲ್ಲ. ನಮ್ಮಲ್ಲಿ ಒಬ್ಬ ಹುಡುಗ MSc ಇನ್ ಕೆಮಿಸ್ಟ್ರಿ ಮಾಡಿದ್ರೆ ನಮ್ಗೆ ಪರಿಚಯ ನಮ್ಮ ಫ್ರೆಂಡ್ ಶರತ್ ಅಂತ, ಬನ್ನೂರ್ ಆಗ್ರೋ ಏಜೆನ್ಸಿ ಅಂತ ಅಂಗಡಿ ಇಟ್ಕೊಂಡಿದ್ದಾರೆ. ಅವ್ರನ್ನ ನಾವು ಕರ್ಕೊಂಡ್ ಬಂದು, ಇಲ್ಲ ನಾವು ಇಲ್ಲಿ ಏನ್ ಸಮಸ್ಯೆ ಆಗಿದೆ ಅದನ್ನ ಫೋಟೋಗಳು ತಗೊಂಡೋಗಿ ತೋರಿಸಿ ಔಷಧಿ ಕೇಳ್ತಾರೆ. ಹಾಗಾಗಿ ಉತ್ತಮವಾದ ಔಷಧಿ ಕೊಟ್ಟಿದ್ರು. ನಮ್ ತೋಟ ಯಾವ್ದೇ ರೀತಿ ಏನು ತೊಂದರೆ ಆಗಿಲ್ಲ, ಒಳ್ಳೆ ಇಳುವರಿ ಬಂದಿದೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಇವ್ರಿಗೆ ಇವ್ರು ಬೇರೆಯವ್ರ ಹತ್ರ ಹೋಗಿದ್ರು. ಸೊ ಹಾಗಾಗಿ ಇವ್ರದ್ದು ಸ್ವಲ್ಪ ತೋಟ ತುಂಬಾ ಹಾಳಾಗ್ಬಿಟ್ಟಿದೆ. ಹಾಗಾಗಿ ನೀವು ಇದಕ್ಕೇನು ಒಂದು ಪರಿಹಾರ ಮಾಡ್ಕೊಡ್ಬೇಕು ಅವ್ರಿಗೆ ಸರ್. ಸರ್ ಇದು ಎಷ್ಟು ತಿಂಗಳು ಆಯ್ತು ನೀವು ಹಾಕಿ? ಅದು ಸರ್ ಇಲ್ಲಿಗೆ ನಮ್ದು ಕರೆಕ್ಟ್ ಆಗಿ 3 ತಿಂಗಳು ಆಯ್ತು. 3 ತಿಂಗಳಾಯ್ತು ನೋಡಿ. ಇನ್ನೂ ಸಸಿ ಎಷ್ಟು ಚೆನ್ನಾಗಿದೆ ಹೌದು ಅಲ್ವಾ? 3 ತಿಂಗಳು ಕಂಪ್ಲೀಟ್ ಆಗಿದೆ, 4ನೇ ತಿಂಗಳು ರನ್ನಿಂಗ್ ಸರ್. ಇನ್ನು ಬಹಳ ಚೆನ್ನಾಗಿರುತ್ತೋ. ಕಂಪೇರ್ ಮಾಡಿದ್ರೆ ನಮ್ದು ತೋಟ ತುಂಬಾ ಚೆನ್ನಾಗಿದೆ. ನಮ್ದು ಒಂದ್ಸಾರಿ ಒಂದು ಫುಲ್ ಡೇ ಮಳೆ ಹಿಡ್ಕೋದು ಸರ್. ಹಾಗಾಗಿ ಸ್ವಲ್ಪ ಫುಲ್ ನೀರಿನ ಅಂಶ ಇಲ್ಲೆಲ್ಲ ತುಂಬ್ಕೊಬಿಟ್ಟು ನೀರು ಹೊರ ಹಾಕ್ತಾನೆ ಸ್ವಲ್ಪ ತೋಟ ನಮ್ದು ಹೋಯ್ತು. ಬಟ್ ಅದು ನಮ್ಗೆ ಅತಿವೃಷ್ಟಿಯಿಂದಾಗಿ ಆಗಿರಂತದ್ದು. ಯಾವುದೇ ಕೆಮಿಕಲ್ ಈಗ ಔಷಧಿ ಕೊಡ್ತಾರ ನಾವು ಗಿಡಕ್ಕೆ, ಏನು ಇದಕ್ಕೆ ಉತ್ತಮ ಇಲ್ಲಿ ನೋಡಿ ಎಷ್ಟು ಇನ್ನಿದು, ಇದು ಇನ್ನು ಎಷ್ಟು ಒಂದ್ ಕಾಯಿನೂ ಕೂಡ ನೋಡಿ ಕಾಯಿನೂ ಹುಳ ಇಲ್ಲ ಸರ್. ಅವ್ರ ತೋಟ ನೋಡಿದಲ್ಲ, ಪ್ರತಿ ಒಂದ್ ಕಾಯಿಲು ಕೂಡ ಹುಳ. ಬೇರೆ ಯಾವ ಅಂಗಡಿಲಿ ಔಷಧಿ ತಗೊಂಡ್ರಿ? ನಾವು ನಮ್ಗೆ ಗೊತ್ತಿರೋಂತ ಹುಡುಗ ಅವ್ರ ಹತ್ರ ಹೋಗಿ ತಗೋತಾ ಇದ್ವಿ ಫ್ರೆಂಡ್ ಅವರು. ಎಜುಕೇಶನ್ ಮಾಡಿರೋಂತ ವ್ಯಕ್ತಿ ಹತ್ರ ತೋಟಗಾರಿಕೆ ಕೆಮಿಸ್ಟ್ರಿ ಮಾಡಿದಾನೆ ಅವನು. ಓಕೆ ಓಕೆ. ಶರತ್ ಅಂತ ಬನ್ನೂರಲ್ಲಿ ಅವರು ಇರೋದು. ನಮ್ಗೆ ತುಂಬಾ ಚೆನ್ನಾಗಿ ಎಲ್ಲ ಮೆಡಿಸಿನ್ಸ್ ಇದಕ್ಕೆ ಔಷಧಿ ಏನ್ ಕೊಡ್ಬೇಕಂತ ಕೊಟ್ಟಿದ್ದಾರೆ ಸರ್. ಈಗ ಎಷ್ಟು ಕ್ರೇಟ್ ಕೂದಿರ, ಏನ್ ರೇಟ್ ಇದೆ ಸರ್? ಇವತ್ತು ಈ ಸಲ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲಿವರೆಗೂ ನಾವು 800 ರೂಪಾಯಿ, 900 ರೂಪಾಯಿ, 1000 ರೂಪಾಯಿವರೆಗೂ ಕೊಟ್ಟಿದೀವಿ. ಒಂದ್ಸಲ 1150 ಕೊಟ್ಟಿದೀವಿ. ಈ ಸಲ ಇವತ್ತು RMC ರೈಟ್ 25 ರೂಪಾಯಿ ಆಗಿದೆ. ಹೆಂಗ್ ಹೋಗುತ್ತೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ, ನೋಡ್ಬೇಕು ಸರ್. ಓಕೆ. ನೀವು ಇದು ಹುಳಿ ಟೊಮೊಟೊ ಮಾತ್ರ ನೀವು ಹಾಕಿರೋದು? ನಾವು ಹುಳಿ ಟೊಮೊಟೊ ಮಾತ್ರ ಸರ್ ಹಾಕೋದು. ಹಾಗಾಗಿ ನೋಡಿ ವೀಕ್ಷಕರೇ, ತಾವು ಹೇಳ್ತಾ ಇದ್ರೆ ನೋಡಿ, ಇಲ್ಲಿ ಅದೇ ರೈತರು ಇಲ್ಲಿ ಬಂದು ಇನ್ನೊಂದು ಜಮೀನು ತೋರಿಸ್ತಾ ಇದಾರೆ. ಇಲ್ಲಿ ಹೆಂಗಿದೆ ಆಯ್ತಾ, ಅವ್ರು ಕೊಟ್ಟಂತ ಔಷಧಿಗೆ, ಕಳಪೆ ಔಷಧಿಗೆ ನೋಡಿದ್ರಲ್ಲ ನೀವು ಹೆಂಗಿದೆ ಅಂತ. ಇವತ್ತು ರೈತರ ಬಗ್ಗೆನೇ ಮಾತಾಡ್ತೀವಿ ಹೊರತು ಕಳ್ಳ ವ್ಯಾವಹಾರಿಕರ ಬಗ್ಗೆ, ಕೆಲವ್ರ ಬಗ್ಗೆ ನೀವು ಮಾತಾಡಲ್ಲ. ನೋಡಿ ಗಿಡ, ಇದು ಗಿಡ ನೋಡಿ ಸರ್, ನೋಡಿ ಸರ್, ಒಂದ್ ಹುಳ ಇಲ್ಲ ಇದ್ರಲ್ಲಿ, ಒಂದ್ ಹುಳ ಇಲ್ಲ. ಆಮೇಲೆ ನೋಡಿ ಇನ್ನು ಸರ್, ಈಗ ಇನ್ನು ಒಂದ್ ಮಂತ್ ಬರ್ತೈದು ನಂದು. ಈಗ ಅಲ್ಲೇ ನೋಡಿದ್ರಿ ಅಲ್ವಾ, ಕುಳ ತೊಟ್ಟಂಗ್ ಕಾಣ್ತಾ ಇದ್ದು. ಹೌದೌದು ನೋಡಿ ಈಗ ಇನ್ನು. ಆಮೇಲೆ ಸರ್ ಏನಂತಂದ್ರೆ, ನಾವು ಕಾಲುವೆ ನೀರಲ್ಲಿ ಆಯ್ಸ ನೀರು ಮಾಡ್ತಾ ಇರೋದು, ಡ್ರಿಪ್ ಇರಿಗೇಷನ್. ಇನ್ನು ಚೆನ್ನಾಗಿ ಬರ್ಬೇಕು, ಇನ್ನು ತುಂಬಾ ಬರ್ಬೇಕು ಅವ್ರು. ಯಾಕಂದ್ರೆ ಪ್ರತಿನಿತ್ಯ ನೀರ್ ಕೊಡ್ತಾರೆ, ನಾವು ಕೊಡಲ್ಲ. 3 ಡೇಸ್ 4 ಡೇಸ್ ಒಂದ್ಸಾರಿ. ಆಮೇಲೆ ನಮ್ ಕಾಲು ನೀರಿಗೆ ನೀರ್ ಕೊಡ್ಬೇಕು, ಕಾಲು ನೀರ್ ಇಲ್ಲ, ಬಿಟ್ಬಿಟ್ಟಿದೀವಿ. ಕೊಟ್ಟಿದ್ರೆ ಇನ್ನೊಂದ್ಸಲ ನೀರ್ ಕೊಡ್ತಾ ಇದ್ವಿ. ಹಿಂಗ ಸರ್ ನೋಡಿ ಸರ್, ಈಗ ಇವ್ರದ್ದು ನೀವು ಒಂದೇ ಬ್ಯಾಚ್ ಸರ್, ಇವು ನಂದು ಅವ್ರದ್ದು ಒಂದೇ ಬ್ಯಾಚ್ ಹೆಚ್ಕೊಂಡು. ಅವ್ರದ್ದು ಗಿಡ ಇನ್ನು ಸರ್ ಇಷ್ಟಕ್ಕೆ ಎಷ್ಟು ಎಕರೆ ಇದೆ ಇದು? ಎಷ್ಟು ದುಡ್ಡು ಖರ್ಚು ಮಾಡಿದೆ ಔಷಧಿಗೆ? ಔಷಧಿಗೆ ನಾವು ಇವಾಗ ಒಂದು 25-30 ಸಾವಿರ ಮಾಡಿದೀವಿ ಸರ್. ನೋಡಿ ಇವ್ರು 2.5 ಎಕರೆಗೆ ಎಷ್ಟು ಮಾಡಿದ್ರು ಹೇಳಿ? ನಂದು ಅದೇ 79 ಸಾವಿರ. ಇಲ್ಲಿ ಬಿಲ್ 79. ನೋಡಿದ್ರ? ನೋಡಿ ಲೈವ್ ಅಲ್ಲಿ ನೋಡ್ತಾ ಇದ್ದೀವಿ ವೀಕ್ಷಕರು ನೀವು. ಇವತ್ತು ಈಗ ನಂದು ಸಹ ನಾನು ಆದಿ ಬೊಗ್ಗೆಟ್ ಮಾಡ್ಕೊಂಡು ನಿಮ್ಗೆಲ್ಲ ಹೇಳ್ದನಲ್ಲ. ಇಲ್ಲಿ ನೋಡಿ, ನಮ್ಗ ದುಡ್ಡೊಂದು ಮುಖ್ಯ ಅಲ್ಲ. ಔಷಧಿ 500 ರೂಪಾಯಿ 100 ರೂಪಾಯಿ ಜಾಸ್ತಿ ತಗೊಳ್ಳಿ. ಕಳಪೆ ಔಷಧಿ ಕೊಟ್ಬಿಟ್ಟು ನಂದು ಇಡೀ ತೋಟ ಎಲ್ಲ ಮನೆ ಹಾಳು ಮಾಡ್ಬಿಟ್ರಲ್ಲ, ಹಾಳಾಯ್ತು. ಈಗ ಲಾಸ್ಟ್ ಗಂಟೆ ಸರ್ ಏನಂದ್ರೆ ಸರ್, ಇವಾಗ ಒಂದು ಒಳ್ಳೆ ರೇಟ್ ಸಿಕ್ಕಿತ್ತು. ಒಂದು ಜಮೀನಲ್ಲಿ ಹಾಕಿರಂತ ಜಮೀನಲ್ಲಿ ಅಂದ್ರೆ ಇವತ್ತು ಒಂದು 10 ಲಕ್ಷ ದುಡ್ಡು ಮಾಡ್ಬೋದಾಗಿತ್ತು ಅವರು. ಮಿನಿಮಮ್ ಅಂದ್ರೆ 10 ಲಕ್ಷ ಹಾಗೆ ಆಗೋದು. ಸೊ ಈಗ ಅವ್ರಿಗೆ ಈ ರೀತಿ ಎಲ್ಲಾ ಊಜಿ ಹುಳ ಜಾಸ್ತಿ ಆಗಿರೋದ್ರಿಂದ
ಮಾರುಕಟ್ಟೆನಲ್ಲಿ ಅವ್ರ ಹಣ್ಣ ಯಾರು ಕೂಡ ತಗೊಳಕ್ ಇಷ್ಟ ಪಡ್ತಾ ಇಲ್ಲ. 50 ರೂಪಾಯಿ ಕೇಳಪ್ಪ, ಚೆನ್ನಾಗಿಲ್ಲ. 50 ರೂಪಾಯಿ ಸಹ ಒಂದ್ ಪ್ಲೇಟ್ 50 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಒಂದು ಹೆಣ್ಣಾಳಿಗೆ ಕೂಲಿ ಕೊಡ್ಬೇಕಾಗಿರೋದೇ 150 ರೂಪಾಯಿ. 500 ಈಗ ಇಷ್ಟೊಂದು ಮಾಡೋರಿಗೆ ಅವ್ರಿಗೆಲ್ಲ 500 ರೂಪಾಯಿ 300 ರೂಪಾಯಿ ಹಿಂಗೆಲ್ಲ ಬರ್ತಾರೆ. ಹಾಗಾಗಿ ತುಂಬಾ ಲಾಸ್ ಆಗಿದೆ. ನೋಡಿ ಸರ್, ನೀವು ಏನು ಇದ್ರ ಬಗ್ಗೆ ದಯವಿಟ್ಟು ಒಂದು ಅರ್ಥ ಮಾಡ್ಕೊಬೇಕು. ಸಂಬಂಧಪಟ್ಟಂತ ತೋಟಗಾರಿಕಾ ಅಧಿಕಾರಿಗಳು ಹಾಗೇನೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಜೊತೆಗೆ ಯಾರೆಲ್ಲ ಔಷಧಿ ಅಂಗಡಿಯ ಮುಂದಾಳತ್ವ ವಹಿಸ್ಕೊಂಡು ಜವಾಬ್ದಾರಿ ತಗೊಂಡ್ರಂತ ಅಧಿಕಾರಿಗಳು ಯಾರಿದ್ದೀರಾ, ಅವರು ಈ ಕಠಿಣ ಕ್ರಮ ಆಗಿಲ್ಲ ಅಂತಂದ್ರೆ ನಾಳೆ ದಿನ ನಿಮ್ ಜಮೀನ್ಗೆ ಇದೇ ತರ ಔಷಧಿ ಕೊಡ್ತಾರೆ ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ. ಹಾ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಕ್ಕೆ. ನೋಡಿ ಹಣ್ಣು ಎಷ್ಟಿದ್ದು ಇನ್ನು ನಂದ್ರಲ್ಲಿ ಇದಾವೆ ಸರ್. ಒಂದೇ ಬ್ಯಾಚ್ ಒಂದು ಕಾಯಿಲ್ಲ ಕಾಯಿ ಇದ್ದ ಇನ್ನು ಒಂದ್ ತಿಂಗಳು ಕುಯ್ಬೋದು ಸರ್. ಇವ್ ನೀರಿದ್ದ ಪಾಪ, ಇವ್ ನೀರಿಲ್ಲ. ಈ ನೀರು ಬೇರೆ ಬೇರೆ ಕಸ್ಮೆಲುಗಳೆಲ್ಲ ಬರ್ತವೆ. ನೀರು ಗಲೀಜ್ ನೀರು ಎಲ್ಲ ಬರ್ತದೆ. ಅವ್ರದ್ದೇನಿಲ್ಲ, ಫಿಲ್ಟರ್ ನೀರು ನೀರಾಗಿ ಡ್ರಿಪ್ ಇರಿಗೇಷನ್ ನೀರು. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಗೆ ಅಷ್ಟು ಖುಷಿ ಆಗುತ್ತಲ್ಲ, ಇನ್ನು ರೈತರಿಗೆ ಎಷ್ಟು ಬೇಜಾರಾಗಬಾರ್ದು. ಹಾ ನಿಜವಲ್ಲ ಈ ಮಾಡೋ ಮುಟ್ಟಾಳ್ ಕೆಲ್ಸಗಳು ಅಧಿಕಾರಿಗಳು ಏನ್ರಿ ಮಾಡ್ತಾ ಇದೀರ ನೀವು ಅಧಿಕಾರಿಗಳೇ? ಯಾವ್ಯಾವ ಔಷಧಿ ಅಂಗಡಿಗಳಲ್ಲಿ, ಅದು ಮೆಡಿಕಲ್ ಸ್ಟೋರ್ ಆಗಿರ್ಬೋದು, ನಾಶಕ ಔಷಧಿಗಳಾಗಿರ್ಬೋದು, ಏನ್ ಮಾಡ್ತಾ ಇದ್ರಲ್ಲ ನೀವು? ಸಂಬಂಧಪಟ್ಟಂತ ಜಿಲ್ಲಾಡಳಿತ ಏನ್ರಿ ಮಾಡ್ತಾ ಇದೀರಿ ನೀವು? ಏನು ಸತ್ತೋಗ್ಬಿಟ್ಟಿದ್ರೆ ಜಿಲ್ಲಾಡಳಿತಗಳು ಸತ್ತೋಗ್ಬಿಟ್ಟಿದ್ಯಾ ಅಂತ